ವೀಕ್ಷಕರಿಗೆ ನಮಸ್ಕಾರ. ವೈಕುಂಠ ಏಕಾದಶಿಗೆ ಅವಲಕ್ಕಿ ಪ್ರಸಾದ ಅಥವಾ ಉಪವಾಸಕ್ಕೆ ನಾವು ತಗೊಳ್ತಕ್ಕಂಥ ಪ್ರಸಾದ ಹೇಗೆ ಮಾಡೋದು ಅಂತ ಎರಡು ಥರದ್ದು ಒಂದು ತೋರಿಸಿದ್ದೀನಿ ವೀಕ್ಷಕರ. ಈಗ ಅವಲಕ್ಕಿ ಗಟ್ಟಿ ಅವಲಕ್ಕಿಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ಗಟ್ಟಿ ಅವಲಕ್ಕಿ ತೊಗೊಂಡು ಅದನ್ನು ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಒಂದು ಸರಿ ನೀಟಾಗಿ ತೊಳ್ಕೊಂಬಿಡ್ಬೇಕು. ಆದರೆ ತಕ್ಷಣವೇ ಹಿಂಡಿ ತೆಕ್ಕೋಬೇಕು. ಈಗ ಈ ಥರ ವೈಟ್ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮಾಮೂಲಿ ಸಾಸಿವೆ, ಜೀರಿಗೆ, ಹಿಂಗು, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅದು ಕೆಂಪಗಾಗೋ ಥರ ರೋಸ್ಟ್ ಮಾಡ್ಕೊಳ್ಳೋ ಥರ ಹುರ್ಕೊಂಬಿಡಿ. ಆನಂತರ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ. ಅದನ್ನು ಆ ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಸ್ವಲ್ಪ ಆಗಬೇಕು. ಈ ಸಿಮ್ಮಲ್ಲಿ ಇಟ್ಕೊಂಡೆ ಹುರಿದ್ರೆ ನೀಟಾಗಿ ರೋಸ್ಟ್ ಆಗುತ್ತೆ. ಆನಂತರ ನೋಡಿ ಕೊತ್ತಂಬರಿ, ಕರಿಬೇವು, ಆನಂತರ ಇದನ್ನು ಹಿಂಡಿ ತೆಗೆದಿಟ್ಕೊಂಡಿರ್ತೀಯಲ್ಲ ಆ ಗಟ್ಟಿ ಅವಲಕ್ಕಿ ಪುಡಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಈ ಅವಲಕ್ಕಿ ರೆಡಿ ಆಗುತ್ತೆ ವೀಕ್ಷಕರೇ.